ಪಬ್ಲಿಕ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಬಂದೇವ್ರಿ ಇಬ್ರಾಂಪುರಕ್ಕೆ. ಇಲ್ಲೇ ಕೆಲಸದ ಮೇಲೆ ಬಂದಿದ್ವಿ. ಸೊ ನಾನು ಹೊಸದಾಗಿ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿನಿ. ಅದರ ಸಲುವಾಗಿ ನನ್ನ ಜೊತೆ ಮುನ್ನಾನು ಬಂದಿದ್ದ, ಯೂಟ್ಯೂಬರ್ ಅದ, ಅವನು ಬ್ಲಾಗ್ಸ್ ಎಲ್ಲ ಮಾಡ್ತಾನೆ. ಸೊ ಮಾಡಲಿ, ನೀನು ಮಾಡಲಿ ಅಂತಂದು ಹೇಳಿದ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ಸಪೋರ್ಟ್ ಮಾಡಿರಿ, ಎಲ್ಲರೂ ಫಾಲೋ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಇವಾಗ ಬಂದೇವಿ ಇಬ್ರಾಂಪುರ ಕೆರೆಗೆ. ಸೊ ಹೆಂಗೈತೆ ನೋಡ್ರಿ ಕೆರೆ, ಇದು ಇಬ್ರಾಂಪುರ ಕೆರೆ ಅಂತ. ಇಲ್ಲಿ ಜನ ಏನೈತಲ್ರಿ, ಇಲ್ಲಿದ ಕುಡಿ ನೀರೆಲ್ಲ ಯೂಸ್ ಮಾಡೋದು. ಇಲ್ಲಿ ಬಳಸಾಕು ಆತ, ಕುಡಿಯಾಕು ಆತ, ಎಲ್ಲ ಇದೇ ಯೂಸ್ ಮಾಡ್ತಾರ. ಇಲ್ಲೇ ಬಂದು ಪಾಪ ಅಲ್ಲಿಂತ್ರ ಬಂದು ನೀರಿನ ಗಾಡಿಲಿಂತ್ರ ಬಂದು ನೀರು ತುಂಬ್ಕೊಂಡು ಹೊಂಟಿದ್ರಿ. ಇಷ್ಟೊತ್ತನ ನಾವು ನೋಡಿದ್ವಿ. ಸೊ ನಾವು ಕ್ಯಾಪ್ಚರ್ ಮಾಡಿದ್ವಿ, ಅವ್ರಿಗೆ ಇಷ್ಟ ಆಗಲಿಲ್ಲ, ಅದನ್ನು ಹಾಕಬೇಡ ಹಂಗಿಂಗೆ ಅಂತಂದ್ರೆ. ಸೊ ಅದಕ್ಕೆ ನಾವು ಹಾಕತ್ತಿಲ್ಲ. ಇದ ಕುಡಿ ನೀರು ಬೇಕಾದ್ರೆ ನೋಡ್ರಿ, ನಾನು ಕುಡಿದು ತೋರಿಸ್ತೀನಿ. ಗೈಸ್, ನವಲ್ಗುಂದ್ ನೀರಿಗೆ ಇಲ್ಲಿ ನೀರಿಗೆ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಟು ಸೇಮ್. ಸೊ ಈಗ ಒಳಗೆ ಹೋಗೋಣ, ಊರ್ ಒಳಗೆ ಹೋಗೋಣ. ಅಲ್ಲಿದೆ ನಂದು ಬ್ಲಾಗ್ಸಿನ ಕಂಟೆಂಟ್ ಏನ್ರಿಪ್ಪ ಅಂತಂದ್ರೆ, ನಾ ಹೇಳೋದು ಮರ್ತಿದ್ದೆ. ನನ್ನ ಬ್ಲಾಗ್ಸಿನ ಕಂಟೆಂಟ್ ಏನಿರ್ತೈತೆ ಅಂತಂದ್ರೆ, ಪ್ರತಿ ನವಲ್ಗುಂದ್ ತಾಲೂಕಿರೋ ಹಳ್ಳಿ ಒಳಗೂ ಹೋಗಿ ಅಲ್ಲಿದ ಡೆವಲಪ್ಮೆಂಟ್ಸ್ ಹೆಂಗಾಗೈತಿ, ಅಲ್ಲಿದ ಜನಕ್ಕೆ ಏನೇನು ಸಮಸ್ಯೆ ಅದಾವೋ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣಂತ ಎಲ್ಲರಿಗೂ ಕೇಳ್ಬೇಕು. ನಾನು ಅಲ್ಲಿ ನಮ್ಮ ನವಲ್ಗುಂದ್ ತಾಲೂಕು ಒಳಗೆ ಯಾವ್ಯಾವ ಹಳ್ಳಿ ಅದಾವ ಅಂತಂತೀವಿ. ಆಲ್ಮೋಸ್ಟ್ ಆಲ್ ನನಗೆ ಇನ್ನೂ ಮಟನೂ ನನಗೆ ಹೆಸರು ಅಷ್ಟು ಚೆಂದಾಗಿ ಗೊತ್ತಿಲ್ಲ. ಸೊ ನಿಮಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಗೊತ್ತಿದ್ದಾರೆ ನವಲ್ಗುಂದ್ ತಾಲೂಕು ಒಳಗೆ ಎಷ್ಟು ಹಳ್ಳಿ ಬರ್ತಾವಂತಂತೇಳಿ ಕಮೆಂಟ್ ಹಾಕ್ರಿ. ಆ ಹಳ್ಳಿಗೆಲ್ಲ ಹೋಗಿ ನಾ ವಿಸಿಟ್ ಮಾಡಿ ವಿಡಿಯೋ ಮಾಡ್ಕೊಂಬರ್ತೀನಿ. ಸೊ ನಂದು ಇದು ಫಸ್ಟ್ ಬ್ಲಾಗ್ ಆಗಿದ್ದಕ್ಕೆ ಸ್ವಲ್ಪ ವಿಡಿಯೋ ಮಾಡೋಕೆ ಹಿಂದೆ ಮುಂದೆ ಆಗತೈತಿ. ಅದನ್ನು ಸ್ವಲ್ಪ ಹೊಟ್ಟಿಗೆ ಹಾಕೋರಿ. ಬರ್ರಿ ಹೋಗೋಣ. ಇಬ್ರಾಂಪುರ ಒಳಗೆ ಏನೇನು ಐತಿ, ಏನೇನಿಲ್ಲ ಅಂತಂತೇಳಿ ನೋಡ್ಕೊಂಬರೋನು. ಸೊ ಹಾಯ್ ಪಬ್ಲಿಕ್, ಇವಾಗ ನಾವು ಜಸ್ಟ್ ಇಬ್ರಾಂಪುರ ಒಳಗೆ ಬಂದೇವಿ. ಸೊ ನೋಡ್ಬೋದು ನೀವು, ಇಲ್ಲೇ ಸಿದ್ದಪ್ಪಜ್ಜನ ಗುಡಿ ಐತಿ, ಮೋಸ್ಟ್ ಫೇಮಸ್. ಹುಲಿ ಸಿಗನ್ರಿ ಇಲ್ಲೇ, ಇಬ್ರಾಂಪುರ ಹುಲಿ ನೋಡ್ರಿ. ಹಾಯ್ ಗಾಯ್ಸ್, ಇದು ನಮ್ಮೂರು ಇಬ್ರಾಂಪುರ. ಇದೊಂದು ಮುತ್ತಪ್ಪನ ಅಂಗಡಿ ಐತಿ. ಎಲ್ಲಾರು ಬಂದ ವಾಚ್ ಮಾಡಿ ಗಾಯ್ಸ್. ಮೊಬೈಲ್ ಸಿಗ್ತಾವು, ಗಿಫ್ಟ್ ಸಿಗ್ತಾವು, ಎಲ್ಲಾ ಸಿಗ್ತಾವು. ಬನ್ನಿ ಗಾಯ್ಸ್. ಬಾಯ್ ಬಾಯ್. ನಿಮ್ಮೂರಿಗೆ ಯಾರು ಹೊಸ್ದಾಗಿ ಬಂದ್ರಂದ್ರೆ ಹಿಂಗೆಲ್ಲ ನೋಡಿದ್ರೆ ನಿಮ್ಗೆ ಸರಿ ಅನಿಸ್ತೈತಿ? ಇಲ್ಲ ಬಾಯ್, ಇವರು ನೋಡಿ ಮಕ್ಕಳು ಏನ್ ಮಾಡಿಸ್ಕೊಂಡ್ರ ಏನ್ ಹೇಳ್ತೀರಿ ನೀವು? ಸರ್ ಕೋನರೆಡ್ಡಿ ಸಾಹೇಬ್ರ ಅದಾರ, ಅವ್ರಿಗೆ ಏನ್ ರಿಕ್ವೆಸ್ಟ್ ಮಾಡ್ಕೋತೀರಿ? ನೀವು ಯೂತ್ಸ್ ಅದೀರಿ, ಮುಂದೆ ಬರಾರದಿರಿ, ನಿಮ್ದು ವೋಟಿಂಗ್ ಬರ್ತೈತಿ ಮುಂದೆ. ನಿಮ್ಮ ಊರಿಗೆ ಏನೇನ್ ಬೇಕು, ಏನೇನ್ ಕೇಳ್ತೀರಿ ನೀವು? ಈಗ ಬಂದು ಇದು ರೋಡ್ ಅದು ನೀರ್ ನಿಂದಿರ್ತೈತನ, ಇದಕ್ಕ ಕಾಂಕ್ರೀಟ್ ಆಗ್ಬೇಕಂತ ಕೇಳ್ಕೊತೀವಿ. ಈಗ ನಾವ್ ಸಣ್ಣ ಇಷ್ಟ ಐತನ ಕಾಂಕ್ರೀಟ್ ಆಗ್ಬೇಕು. ಓಣಿಗೆ ಅದು ಅಷ್ಟು ಕಾಂಕ್ರೀಟ್ ಹಾಕ್ಬೇಕು, ಅಷ್ಟು ನೀರ್ ನಿಂದಿರ್ತಲ್ಲ. ಊರೊಳಗೂ ಹಿಂಗೈತಿ ಸೇಮ್. ಮಳಿ ಬಂತಂದ್ರ ಇಷ್ಟು ನೀರ್ ನಿಂದಿರ್ತೈತನ. ಏನಂದ್ರ ಮಳಿ ಬಂತಂದ್ರ ಇದ ವ್ಯವಸ್ಥೆ ನೋಡ್ರಿ ಇಲ್ಲೆಲ್ಲ ಪೂರ್ತಿ ಹಿಂಗೆ ಇದೇನಾಗೈತಲ್ಲ, ಇದು ಪೂರ್ತಿ ಇದು ಇಲ್ಲ, ಇಲ್ಲೆಲ್ಲ ಹಿಂಗೈತಿ ಪೂರ್ತಿ. ಇದು ಹಿಂಗೈತಿ. ಅಲ್ಲಿ ಹತ್ತಾಗ ಹೋದ್ರು ಅದು ಸೇಮ್ ಐತಿ. ಇಲ್ಲಿ ಒಳಗೆ ಹೋದ್ರು ಇದ ಟೈಪ್ ಐತಿ, ಇದು ಸೇಮ್. ನೋಡ್ರಿ, ಇದ ಹುಡುಗ ಮಾತಾಡ್ತಾನ ಈಗ. ಅಲ್ಲಿ ಅರ್ಧ ಇವ್ರ ಬಾಸ್ ಬರತಾರ. ಈ ಹುಡುಗ ನೋಡ್ರಿ, ಇವ ನೋಡ್ರಿ, ನಮ್ ತಮ್ಮ ನೋಡ್ರಿ, ಇಲ್ಲೇ ಇಬ್ರಾಂಪುರದಾಗ ಇರ್ತಾನ. ಇನ್ನು ಮಟನು ಏನ್ ಬನ್ನಿ ಇರ್ತಿಲ್ಲ, ಏನಿಲ್ಲ, ಬರೇ ಲವ್ ಅದೆಲ್ಲ ಹಾಕಾಕ ಮಾಡತ್ತೀನ್ಲಿ ಮತ್ತೆ. ಸೊ ಗಾಯ್ಸ್, ಗುಡಿ ಒಳಗೆ ಹೋಗಿ ನಿಮ್ಗೆ ದೇವ್ರು ತೋರಿಸ್ತೇನೆ ಅಂತ ಬರ್ರಿ. ಸೊ ಗಾಯ್ಸ್, ಈಗ ಜಸ್ಟ್ ನಾನು ಊರೊಳಗೆ ಹೋಗಿ ಬಂದೆ ರೀ. ಅಲ್ಲಿದ್ದು ನೀವು ನೋಡ್ಕೊಂಡ ಬಂದಿರ್ಬೋದು. ಒಳಗೆಲ್ಲ ರೋಡ್ ಒಂದು ಸ್ವಲ್ಪನೂ ಸರಿ ಇಲ್ರಿ. ಮಳೆ ಬಂದ್ರೆ ಮುಗಿದು ಹೋಗುತ್ತೆ, ಅಡ್ಡಾಡಕ್ಕೂ ಆಗೋದಿಲ್ಲ. ಬೈಕ್ ಅಂಕೂರು ಅಡ್ಡಾಡಬೇಕು. ಆಮೇಲೆ ಏನೈತಲ್ಲ, ಈಗ ನಾವು ನವಲ್ಗುಂದ್ಲಿಂತ್ರ ವಾಪಸ್ ಹೊರಗೆ ಬಂದ್ವಲ್ಲ, ನವಲ್ಗುಂದ್ಲಿಂತ್ರ ಬರೋ ಮುಂದೆ ಏನೈತಲ್ರಿ, ಸ್ವಲ್ಪ ಚಲೋ ಐತಿ. ಆಮೇಲೆ ಅಲ್ಲೊಂದು ಹೈಸ್ಕೂಲ್ ಸ್ಟಾರ್ಟ್ ಆಗ್ತೈತಿ, ಅಲ್ಲಿಂತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆಯತೈತಿ ರೋಡಿಂದ. ಬಟ್ ಒಳಗೆ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಇಲ್ಲಿ ಹುಡುಗರು ಹೇಳತ್ತಾರ, ನಾ ರೊಕ್ಕ ತಿಂತಾರಣ ಎಲ್ಲರೂ, ಏನು ರೋಡ್ ಮಾಡಂಗಿಲ್ಲ ನಾ ಹಂಗೆ ಹಿಂಗೆ. ನಾವು ಬರೀ ಹಿಂಗೆ ನೋಡ್ದಾತನ, ಮಳೆ ಆದ್ರೆ ಮುಗ್ದ ಹೋಗುತ್ತೆ, ನಮ್ಮ ಜೀವನನ ಕರೆಕ್ಟ್ ಆಗಂಗಿಲ್ಲ, ನಮ್ಗೆ ಅಡ್ಡಾಡಕ್ಕೆ ಆಗೋದಿಲ್ಲ.
ಒಂದು ಟೈಪ್ ಆಕೈತನ ಹೊರಗೆ ಬರೋಕೆ ಮಳೆ ಬಂತಂದ್ರೆ ಹೊರಗೆ ಬರೋಕೆ ಆಗೋದಿಲ್ಲ ಹಂಗಿಂಗಂತಂತ ಹೇಳತ್ತಿದ್ರು ಹುಡುಗರು. ಸೊ ಇನ್ನೂ ಏನೇನೈತಿರಲ್ಲ ಕೇಳ್ಕೊಳ್ಳೋನು ಬರ್ರಿ ಹೋಗೋಣ. ಸೊ ಗಾಯ್ಸ್ ಇವಾಗ ಇಲ್ಲಿ ಇಬ್ರಾಹಿಂಪುರ ಒಳಗೆ ನಾಷ್ಟ ಮಾಡಕ್ಕೆ ಹೊಂಟೇವಿ ನೋಡ್ರಿ. ನಮ್ಮ ಮುನ್ನ ಟ್ರೀಟ್ ಕೊಡ್ಸಾತ ನನಗೆ ಫಸ್ಟ್ ಬ್ಲಾಗ್ ಅಂತೇಳಿ ಪಾರ್ಟಿ ಕೊಡ್ಸಾತಾನ. ಬರ್ರಿ ಹೋಗೋಣ. ಬರ್ರಿ ಒಂದ್ಸಲ ನೋಡೋಣ್ರಿ ಯಾವ ಥರ ಐತಿ. ಇವತ್ತು ಸಾರಿ ಬಿಡ ಅಂತಾನ. ಈಗ ಅರ್ಧಾಗ ₹1 ಸಾರಿ ₹100 ಖರ್ಚು ಮಾಡ ಅಂತಾನ. ಬರ್ರಿ ಖರ್ಚು ಮಾಡ್ಸೋಣ. ನಾನು ನಂಗೆ ಅಲ್ರಿಪ್ಪ ಟ್ರೀಟ್. ಈ ಹುಡುಗರು ನಮ್ಗೆ ಫ್ರೀ ಕೊಡ್ತಾರ ನೋಡ್ರಿ. ಹಾ ಮೇರಿ ಜಾನ್ ಸಿಗುತ್ತಿಲ್ಲ ಏನ್ರಿ ತಿನ್ನಾಕ? ಅವ್ರಿಗೆ ರೊಕ್ಕದ ಬದಲಿ ಅದನ್ನ ಕೊಡ್ಬೇಕಣ್ಣ. ಅದನ್ನ ಕೊಡ್ಬೇಕಣ್ಣ ಅಂದ್ರೆ ಕೊಡ್ತಾನಣ್ಣ. ರೊಕ್ಕ ಕೊಡ್ಬೇಕಣ್ಣ. ಸೊ ಗಾಯ್ಸ್ ನಾ ಹೇಳಿದ್ನಲ್ರಿ ಅಲ್ಲಿಂತ್ರ ಇಲ್ಲಿ ಮಟನು ಏನು ರೋಡು ಸುದ್ದಿಲ್ಲ ಅಂತಂತೇಳಿ ನೋಡ್ರಿ. ಬೇಕಾದ್ರೆ ನಾ ಸುಳ್ಳು ಹೇಳತ್ತಿಲ್ಲ. ಇದು ಹೊಲಕ್ಕೆ ಹೋಗೋ ದಾರಿ ರೀ. ಆದ್ರೂ ಮನಿ ಅದಾವ ಅಲ್ಲಿ ನೋಡ್ರಿ. ಪಿಚ್ಚಿ ಪಿಚ್ಚಿ ರಾಡಿ ಜಿಟಿ ಜಿಟಿ ಮಳಿ ಬಂತಂದ್ರೆ ಪಿಚ್ಚಿ ಪಿಚ್ಚಿ ರಾಡ್ಯಾಗ ಎಲ್ಲರಿಗೂ ಅಡ್ಡಾಡಕ ಹಂಗಿಲ್ಲ ಇಲ್ಲಿ. ಸೊ ಈಗ ನಾವು ಬಂದೇವಿ ಚಾದ ಅಂಗಡಿಗೆ. ಹೋಗಿ ಬರ್ರಿ ಟೇಸ್ಟ್ ಮಾಡೋಣ. ನಮ್ಮ ಪ್ರಮೋದ್ ವೇಟ್ ಮಾಡ ಅಂತಾನ ಚಿಮ್ಮರಿಗಾರ ಯಾವಾಗ ಬರ್ತೀವಿ ಅಂತೇಳಿ. ಅದಕ್ಕೆಲ್ಲ ಹ್ಯಾಟ್ಸ್ ಆಫ್ ಹಳ್ಳಿ ಮಂದಿಗೆ. ಯಾಕಂದ್ರೆ ನಾ ಮೊನ್ನೆ ಶಲುಡಿಗೆ ಹೋಗಿದ್ದೆ. ಅಲ್ಲಿ ಒಬ್ಬರದ್ದು ಅಂಗಡಿ ಐತಲ್ಲ 75 ವರ್ಷಲಿಂತ ನಡೆಸ್ಕೊಂತ ಬಂದಾರಂತ. ಯಾವ ಲೆವೆಲ್ ಒಳಗೆ ಕನ್ಸಿಸ್ಟೆನ್ಸಿ ಐತೆ ಅಂದ್ರೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡ್ ಬಂದಾರ ಅಂದ್ರೆ 30 ವರ್ಷ ಆದ್ರೂ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಇನ್ನೂ ಮಟನು ಅಂಗಡಿ ನಡೆಸ್ಕೊಂತ ಬಂದು ಹೊಂಟಾರ. ಅಜ್ಜಾರ 30 ವರ್ಷ ಆತ. ನಮ್ಮ ಊರಾಗ 5 ವರ್ಷ 2 ವರ್ಷ ಒಂದ್ ವಾರ ಅಂಗಡಿ ಹಚ್ಚಿದ್ರಂದ್ರೆ ಮುಂದಿನ ವಾರ ಅದು ಅಂಗಡಿ ಇರಂಗಿಲ್ಲ. ಕಿತ್ಕೊಂಡ್ ಮತ್ತೆ ಇನ್ನೊಂದು ವ್ಯಾಪಾರ ಮಾಡ್ತಿರ್ತಾರ. ಆದ್ರೆ ಇಲ್ಲಿ ಹಂಗ್ ಮಾಡತ್ತಿಲ್ಲ. 30 ವರ್ಷಲಿಂತ್ರ ಒಂದ ವ್ಯಾಪಾರ ಮಾಡ್ಕೊಂಡ್ ಬರತ್ತಾರ. ಒಂದ ಸಕ್ಸಸ್ಫುಲ್ ಪ್ರಾಫಿಟ್. ಅದ್ರಾಗ ಅದರ ಒಟ್ಟ ಡೌನ್ ಫೋನ್ ಇಲ್ಲ. ಜರ ಎಷ್ಟು ವರ್ಷ ಆಯ್ತು ರೀ ಇದು ಹೋಟೆಲ್ ಇದ್ದು? 30 ವರ್ಷ ರೀ. ಈಗ ಹೆಂಗೈತ್ರಿ? ಹೆಂಗ ಅಂತೈತಿ? ಚಲೋ ಐತ್ರಿ. ಈಗ ಇಷ್ಟು ವರ್ಷ ಆಯ್ತು ರೀ ಈಗ ಇಲ್ಲಿ ಇದು ಮಾಡೋಂತ. ಏನೇನು ಬದಲಾವಣೆ ಕಾಣಂತೀರಿ? ಏನು ಬದಲಾವಣೆ ಅಂದ್ರೆ ನಿಮ್ದು ಊರಿನ ಬಗ್ಗೆ ಏನಾರ ಸ್ವಲ್ಪ ಬದಲಾವಣೆ ಏನಾರ ಡೆವಲಪ್ಮೆಂಟ್ ಏನಾಗೈತೆ ಬಿಡ್ರಿ. ಯಾವ ಬದಲಾವಣೆ ಏನಿಲ್ಲ. ಈ ಗೌರ್ಮೆಂಟ್ ಕಡೆಯಿಂದ ಏನು ಇಲ್ಲಿ ಜಾಸ್ತಿ ಸೌಲಭ್ಯ ಏನು ಸಿಕ್ಕಿಲ್ಲ. ಏನಿಲ್ಲ ಬಿಡ್ರಿ. ಇಲ್ಲಿ ಇಷ್ಟು ವರ್ಷ ಇಲ್ಲಿ ಅಂಗಡಿ ನಡೆಸಂತ್ರಿ. ಈಗ ನಿಮ್ಮ ಪ್ರಕಾರ ಇಲ್ಲಿ ಏನೇನು ಆಗ್ಬೇಕಿತ್ತು ಬದಲಾವಣೆ? ಏನು ಇವಾಗ ಗಟ್ರ ಆಗ್ಬೇಕಾಯ್ತಾರೆ, ಗಟ್ರ ಆಗಲಿಲ್ಲ. ಗಟ್ರ ಆಗಿಲ್ಲ ರೀ. ಚರಂಡಿ ಏನು ರೆಡಿ ಆಗಿಲ್ಲ. ಆಗಿಲ್ಲ ರೀ. ಇವು ರಸ್ತೆ ಬಗ್ಗೆ ಏನು ಹೇಳ್ತೀರಿ? ರಸ್ತೆ ಮತ್ತು ಇದು ಡಾಂಬರ್ ಮಾಡಿದ್ರಿ ಈಗ ಒಂದು 10 ವರ್ಷದಿಂದ. ಹಾಂ. ಮತ್ತು ಹೊಳ್ಳಿ ಏನು ಅಷ್ಟೇ ಅವು ಎಲ್ಲ ಇದು ಆಗಿದ್ದಕ್ಕೆ ಮತ್ತೆ ಏನು ರೆಡಿ ಮಾಡಿಲ್ಲ ಮತ್ತೆ? ಇಲ್ಲ ಇಲ್ಲ ಇಲ್ಲ. ಹಾಂ. ಈಗ ಏನೇನು ಸಿಗುತ್ತೆ ರೀ ನಿಮ್ಗೆ ಇಲ್ಲಿ ಹೋಟೆಲ್ದಾಗ? ನಮ್ಮ ಹೋಟೆಲ್ ಬೆಳಗ್ಗೆ ಇಡ್ಲಿ ಸಿಗುತ್ತೆ ರೀ, ಪುರಿ ಅವು. ಹಾಂ. ಆಮೇಲೆ ಮಧ್ಯಾಹ್ನ ಗಿರ್ಮಿಟಿ, ಮಿರ್ಚಿ ಇಲ್ಲ ಒಂದಿನ ಬಜ್ಜಿ ಮಾಡಿರ್ತೀವಿ. ಸಂಜೆ ಮುಂದೆ ಎಗ್ ರೈಸ್ ಆಮ್ಲೆಟ್ ಕುಚಿತೈತಿ. ಸ್ಪೆಷಲಾಗಿ ಏನು ಇರ್ತೈತೆ ರೀ ನಿಮ್ಮ ಅಂಗಡಿಯಾಗ? ಸ್ಪೆಷಲ್ ಅಂದ್ರೆ ಜಾಸ್ತಿ ಜನ ಇಡ್ಲಿಗೆ ಜಾಸ್ತಿ ರೀ. ಇಡ್ಲಿ ಜಾಸ್ತಿ. ಇಡ್ಲಿ ಫೇಮಸ್. ಹಾಂ ಇಡ್ಲಿ ಫೇಮಸ್. ಹಾಂ. ಸೊ ಗಾಯ್ಸ್ ಈಗ ಜಸ್ಟ್ ನಾವು ಏನು ನಾಷ್ಟ ಮಾಡಕ್ಕಂತ ಹೇಳಿ ಹೋಗಿದ್ವಿ ಅಲ್ರಿ. ಪಾಪ ಅಜ್ಜಾರು ಎಲ್ಲ ಹೇಳಿದ್ರು ಊರ ಬಗ್ಗೆ. ಬಟ್ ₹1 ತಗೊಲಿಲ್ರಿ ನಾಷ್ಟ ಕೊಡ್ಸಿದ್ದಕ್ಕೆ. ಚಲೋ ಇರ್ತಾರೆ ಹಳ್ಳಿ ಮಂದಿ. ಫಸ್ಟ್ ಟೈಮ್ ಬಂದಿದ್ದು. ಫುಲ್ ಗ್ರೇಟ್ಫುಲ್ ಈ ಥರ ಅದಾರ. ಸೊ ಬರ್ರಿ ನೀವು ಹಳ್ಳಿಗೆ ಬಂದು ಅಡ್ಡಾಡ್ರಿ. ಇಲ್ಲಿ ಚಲೋ ವಾತಾವರಣ ಇರುತ್ತೆ. ಆದರೆ ಏನು ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ಇಲ್ಲಿ ಪಂಚಾಯತ್ ಇರ್ತೈತಿ. ಯಾವ ಥರ ಮುನ್ಸಿಪಾಲಿಟಿ ಇರೋದಿಲ್ಲ. ಮೇಲಿನ ಅಧಿಕಾರಿಗಳು ಜಾಸ್ತಿ ಇಲ್ಲಿ ಯಾರು ಬರೋದಿಲ್ಲ. ಹೀಗಾಗಿ ಇಲ್ಲಿ ಈ ಥರ ನಡೆಯೋಂತೈತಿ. ಜಾಸ್ತಿ ಇಲ್ಲಿ ಈ ವಿಡಿಯೋ ನೋಡಿ ಯಾರು ಮೇಲಿನ ಅಧಿಕಾರಿ ಯಾರು ವಿಡಿಯೋ ನೋಡೋಂತಿರ್ಬೋದು. ನೋಡಿದರೆ ಒಂದ್ಸಲ ಬನ್ನಿ ವಿಸಿಟ್ ಮಾಡಿರಿ. ಈ ಹಳ್ಳಿ ಬಗ್ಗೆ ಸ್ವಲ್ಪ ಏನಾದರೂ ಕೇರ್ ತೊಗೊಳ್ಳಿ ಅಂತ ನಾವು ಈ ವಿಡಿಯೋ ಮಾಡೋಂತೀವಿ. ಇದರಷ್ಟು ಮತ್ತು ಇದ್ರ ಬಿಟ್ಟರೆ ಮತ್ತು ಜಾಸ್ತಿ ನಾವು ಇದ್ರ ಬಗ್ಗೆ ಏನು ನಮಗೆ ಬೇಕಾಗಿಲ್ಲ. ಆದರೂ ಹಳ್ಳಿನವರಿಗೆ ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ಆಗಬೇಕು, ಇನ್ನೂ ಸೌಲಭ್ಯ ಸಿಗಬೇಕು. ಗಾಂಧೀಜಿಯವರು ಮಾತು ಹೇಳಿದ್ರು, ಹಳ್ಳಿ ಒಂದು ಅಭಿವೃದ್ಧಿ ಆದರೆ ಎಲ್ಲ ಅಭಿವೃದ್ಧಿ ಆಗಂಗೆ. ಸೊ ಇಷ್ಟೇ.